ನನ್ ಕಂದಮ್ಮ ನಡು ರಸ್ತೆಯಲ್ಲಿ ಕೈ ಕೊಟ್ಲು. ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ಬೆಳಗ್ಗೆ ಎದ್ದಿದ್ದೆ 7:30ಗೆ, ಯಾಕಂದ್ರೆ ಇವತ್ತು ಸಂಡೇ. ಆಯ್ತು. ಆಮೇಲೆ ಏನಂದ್ರೆ ಸಂಪಿಗೆ ನೀರ್ ಬಿಟ್ಟಿದ್ರು ಅಂತ ಗಿಡಗಳಿಗೆಲ್ಲ ನೀರ್ ಹಾಕ್ತಿದ್ದೆ. ಹಾಕುವಾಗ ಈ ಗಿಡ ನೋಡ್ದೆ. ಈ ಗಿಡ ಯಾವ್ದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಗಿಡಗಳಿಗೆಲ್ಲ ನೀರ್ ಹಾಕುದ್ಮೇಲೆ ನಮ್ಮ ಅಮ್ಮಂಗ್ ಕಾಫಿ ಮಾಡ್ಕೊಟ್ಟೆ. ಇವತ್ತಿನ ಟಿಫನ್ ನಮ್ಮ ಅಮ್ಮನೇ ಮಾಡ್ತಾವ್ರೆ, ರೊಟ್ಟಿನ. ನಮ್ ಕಡೆ ಎಲ್ಲ ತೊಟ್ಟೋ ರೊಟ್ಟಿ ಹಾಕ್ತಿವಿ. ರೊಟ್ಟಿ ಜೊತೆ ಪಲ್ಯ ತಿನ್ಕೊಂಡು ನಾನು ಮತ್ತೆ ನಮ್ಮಮ್ಮ ಐಶು ಅಶ್ವಿನಿ ಮನೆಗೆ ಹೋಗ್ತಾ ಇದೀವಿ. ಹೋಗುವಾಗ ನಮ್ ಕಂದಮ್ಮ ನಡು ರಸ್ತೆಯಲ್ಲಿ ಕೈ ಕೊಟ್ಲು. ನನ್ ಕಂದಮ್ಮಂಗೆ ಡಿಕ್ಕಿಲಿರೋ 1/2 ಲೀಟರ್ ಪೆಟ್ರೋಲ್ ನ ಹಾಕೊಂಡಿ ಹೊರಟ್ವಿ. ಮನೆಗ್ ಬಂದ ತಕ್ಷಣ ಮನೇಲಿ ಯಾರು ಇಲ್ಲ. ಈ ಧೂಳನ್ನ ತೆಗಿಯಕ್ಕೆ ಅಶ್ವಿನಿ ಸ್ನಾನ ಮಾಡ್ಕೊಂಡ್ ಬಂದವಳಿ. ಇಲ್ಲ ನಾನು ತೆಗಿಯಲ್ಲಪ್ಪ. ನಮ್ಮಮ್ಮ ಮತ್ತೆ ಶ್ರುತಿ ಅಕ್ಕ ಮನೆ ಕ್ಲೀನ್ ಮಾಡ್ತಾವ್ರೆ. ಯಾರ್ ಗುರು ಇವ್ರು? ಹೊಸೊಬ್ರು ಬರೀ ಹುಡುಗಿರೇ ಅವ್ರೆ. ಇವತ್ತಂತೂ ಇವ್ರು ಇಷ್ಟ ಜನಕ್ಕೂ ಕಚ್ಚಿಬಿಟ್ಟೆ ಮನೆ ಕಳ್ಸೋದು ಇವ್ರಿಗೆ. ಇವಳ ಹೆಸರು ಸಿರಿ ಅಂತ. ಇದೇ ಫಸ್ಟ್ ಟೈಮ್ ನಾನು ಕೂಡ ಇವಳು ನೋಡ್ತಾ ಇರೋದು. ಸಿರಿನ ಎತ್ಕೊಳಕ್ ಹೋದ್ರೆ ಕಚ್ಚಕ್ ಬರ್ತಿದ್ಲು, ಅದಕ್ಕೇನೆ ತಲೆ ಸೌರಿ ಸುಮ್ನಾದೆ. ನಾನು ಐಶು ಅಶ್ವಿನಿ ಇಲ್ಲಿ ನಿಂತಿರೋದಕ್ಕೆ ಸಿರಿ ನೋಡಿ ಹೇಗ್ ನೋಡ್ತಾ ಇದ್ದಾಳೆ. ನೋಡ್ದಲ್ಲ ಇನ್ನೇನ್ ಮಾಡ್ತಾರಕ್ಕ. ನೀವೆಲ್ಲ ಯಾಕೆ ಬಂದಿದ್ದೀರಾ ಅಂತ ಹೇಳಲೇ ಇಲ್ಲ. ನಾನು ಅವಾಗಿಂದ ಕೇಳ್ತಾ ಇದ್ದೀನಿ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನಮ್ಮ ಮನೆ ಹತ್ರ ಬಂದಿರೋದಲ್ದೆ ನೀನ್ ಬೇರೆ ಏನೋ ತಂದಿದ್ಯಾ? ನನಗೂ ಕೊಡಕ್ಕ. ನನ್ಗ್ ಬೇಕೇ ಬೇಕದು. ಕೊಡ್ಲಿಲ್ಲ ಅಂದ್ರೆ ಪಕ್ಕ ಕಚ್ತೀನಿ. ನನ್ ಬಯುಕೆ ನೀನೇ ತಿನ್ನಿಸ್ತಿದ್ಯಲ್ಲಕ್ಕ, ಕಚ್ತೀನಿ ಅಂತ. ದೊಡ್ಡ ಮನುಷ್ಯರೆಲ್ಲ ಕುತ್ಕೊಂಡು ಮೀಟಿಂಗ್ ಮಾಡ್ತಿದ್ರು. ಈ ಮೀಟಿಂಗ್ ಅಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಏನಂತ ಆಯ್ತು ಇಲ್ಲಿ? ಇದೇನಿದು? ಇದು ಐ ಲವ್ ಯು. ತಗೋ, ಐ ಲವ್ ಯು. ಐಶು ಅಶ್ವಿನಿ ಇಬ್ರು ಸೇರಿ ಅವ್ರ ಅಮ್ಮನ ಅಕೌಂಟ್ ಅಲ್ಲಿರೋ ಬ್ಯಾಂಕ್ ಬ್ಯಾಲೆನ್ಸ್ ನ ಈ ರೀತಿ ಮಾಡಿದ್ರು. ಅಶ್ವಿನಿ ಕುಡಿಯೋತಕ ಜ್ಯೂಸ್ ಕುಡ್ದು ಶ್ರುತಿ ಅಕ್ಕಂಗೆ ಹೇಳ್ತೀನಿ ಅಂತ ಹೋಗ್ತಿದ್ಲು. ತಡಿ ಹೋಯ್ತೀನಿ ಲೇ, ಅವಳು ನೋಡ್ತಿದ್ಲು ಕಣೆ. ನಿನಗೆ ಹಾಕೊಡ್ತೀನಿ ತಡಿ. ಈಗ ಏನಂತ ಹೇಳು? ಜ್ಯೂಸು. ಅಶ್ವಿನಿನ ಹೇಳಿದ್ದು ಜ್ಯೂಸ್ ತಗೊಂಬರಕ್ಕೆ ಅಂತ ಹಾಕೊಡ್ತೀನಿ ನೋಡಿ. ಮಾವಿನಕಾಯಿ ಕಲ್ಲು ಗಿಡಕ್ಕೆ ಕಲ್ಲು ಹೊಡಿಯಕ್ಕೆ ಹೋಗಿಬಿಡಮ್ಮ ಸಿಗಕತ್ತೀನಿ ಅಂತ. ಮನೆಯೆಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ಐಶು ಅಶ್ವಿನಿಗೆ ಬಾಯ್ ಹೇಳಿ ನಾವು ಕೂಡ ನಮ್ಮ ಮನೆ ಕಡೆ ಹೊರಟು. ಈ ಒಂದು ಮಿನಿ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಿನಿ ವ್ಲಾಗು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.